ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಷನ್ ಇರುತ್ತೆ. ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹಿಂದಿನ ವ್ಲಾಗು ನೋಡಿಕೊಂಡು ಕಂಟಿನ್ಯೂ ಮಾಡಿ. ನಾವು ನಮಗಂತೂ ಆಗ್ತಾ ಇದೆ. ಅಲ್ಲಿ ನೋಡಿದರೆ ಟ್ರೈನ್ ಹತ್ರ ಸಕಲೇಶ್ಪುರದಿಂದ ತಿಂಡಿನೇ ಇಲ್ಲ. ಏನು ಮಾಡೋದು, ಅದಕ್ಕೆ ಡೈರೆಕ್ಟ್ ಇಲ್ಲಿಗೇ ಬಂದಿದ್ದೀವಿ. ಮಂಗಳೂರು ಬನ್ಸ್ ಸ್ಪೆಷಲ್ ಅಲ್ವಾ, ಅದಕ್ಕೆ ಮಂಗಳೂರು ಬಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ತಗೊಬರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ನೋಡ್ರಿ, ಇಬ್ಬರು ಆರ್ಡ್ರ್ ಮಾಡಿಕೊಂಡು ತಗೊಬರಕ್ಕೆ ಹೋಗಿದ್ದಾರೆ. ಒಂದು ಪ್ಲೇಟು ಮಂಗಳೂರು ಬನ್ಸು, ಒಂದು ಪ್ಲೇಟು ಪಲಾವ್, ಒಂದು ಪ್ಲೇಟು ಮತ್ತು ಮಂಗಳೂರು ಬನ್ಸನೆ. ಪೂರಿ ಏನೋ ತರ್ತಿರಂಗಿದ್ದಾರೆ. ಏನು ಫ್ರೆಂಡ್ಸ್ ಇವರು, ಏನು ಹೇಳೋದು ಅರ್ಥ ಆಗಲ್ಲ ಇವರಿಗೆ. ಇದೇನು ಪೂರಿ ತಗೊಂಡವನ ಪ್ಲಾಟು? ಹೊಟ್ಟೆ ಹಸ್ತಿದ್ಯಮ್ಮ? ಹೊಟ್ಟೆ ಹಸ್ತಿದ್ಯಾ? ಹಾಂ, ಇಲ್ಲ ಹೊಸ್ತಿಲ್ವಂತ ಅವನಿಗೆ. ನೋಡು, ಬಿಸಿ ಫುಲ್ಲು. ಟಿಫನ್ ಮುಗಿಸ್ಕೊಂಡು ರೂಮ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಎಲ್ಲ ಮುಗಿಸ್ಕೊಂಡು ವೈಶಾಲಿಯನ್ನ ಬಿಲ್ಡಿಂಗಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿ ಬಂದು ರೂಮ್ ಮಾಡಿದ್ದೀವಿ. ಇಲ್ಲಿ ನನ್ನ ಮಗು ನೋಡಿ ಇಳಿಬೇಕಂತ ಒಂಚೂರು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಬಂದ್ವಿ, ರೂಮ್ ಮಾಡಿದ್ವಿ ಫೈನಲಿ. ಎಷ್ಟು ಏನು ಅಂತ ಅಂದರೆ ಇದು ರೂಮ್ಗೆ 110 ರುಪೀಸು 24 ಅವರ್ಸು. ಸ್ನಾನ ಫ್ರೆಶಪ್ಪು ನೀವು ಸ್ಟೇ ಮಾಡಿದ್ರೆ ಮಾಡ್ಬೋದು. ನಾವು ಬರೀ ಫ್ರೆಶಪ್ಪಾಗಿ ಹೋಗೋಣ ಅಂತ. ಬಟ್ 110 ರುಪೀಸ್ ಏನು ಜಾಸ್ತಿ ಏನಿಲ್ಲ ಅಲ್ವಾ. ನನ್ನ ಮಗನ ಬಾಡಿ ಇನ್ನು ಸ್ವಲ್ಪ ಹೊತ್ತಿಗೆ ಬಾಡಿ ಆಗ್ತಾನೆ, ತೋರಿಸ್ತೀವಿ ಹೆಂಗೆ ಬಾಡಿ ಆಗ್ತಾನೆ ಅಂತ. ರೂಮ್ ಯಾವ ಥರ ಇದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಬಂದು ಆರಾಮಾಗಿ ಸ್ಟೇ ಮಾಡಿ ಹೋಗ್ಬೋದು. ರೂಮ್ ನಂಬರು ನಾವು ವೈಶಾಲಿ ಅನ್ನೋ ಬಿಲ್ಡಿಂಗಲ್ಲಿ ಮಾಡಿರೋದು. ಪರವಾಗಿಲ್ಲ, ಚೆನ್ನಾಗಿದೆ. ಕುಡಿಯೋಕ್ಕೆ ನೀರನ್ನು ಇಟ್ಟಿದ್ದಾರೆ. ಅದಾದಮೇಲೆ ಬೆಡ್ಡು, ನನ್ನ ಮಗ ಮೇಲೆ ಕಟ್ಟಿ ಕೆಳಗೆ ಇಟ್ಟಿದ್ದಾರೆ. ಇಷ್ಟು ಸ್ಪೇಷಿಯಸ್ ಆಗಿದೆ. ಒಂದು ದಿನಕ್ಕೆ ಆರಾಮಾಗಿ ಕೊಡ್ಬೋದು. ನಾವು ಅದೇ ಬೇರೆ ಕಡೆ ಎಲ್ಲ ತೊಗೋತೀವಿ ಅಂದರೆ ಒಂದು 500-1000 ರೂಪಾಯಿ ಎಲ್ಲ ಇರುತ್ತಲ್ವ. ನೋಡಿ ನನ್ನ ಮಗನು ಏನೇನು ಆಟ ಆಡ್ತಿದ್ದಾನೆ. ನಾವಿಲ್ಲಿ ಬರೋಷ್ಟರಲ್ಲಿ ಇವತ್ತು ಟ್ರೈನ್ ಅಂತೂ ಫುಲ್ಲು ಲೇಟು. ನಾವು 8:30ಗೆ ಬಂದಿದ್ದವರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ ಟ್ರೈನ್ ಹೊರಟಿದ್ದು ಎಷ್ಟೊತ್ತಿಗೆ ಅಂತಂದರೆ 11:30 ಬಂತು. ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿಗೆ ಬಂದು ಅದು ಅಲ್ಲಿ ಏನೋ ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಅದು ಇದು ಅಂತ ಅಂದ್ಬಿಟ್ಟು ಅವರು ಗೂಡ್ಸ್ ಟ್ರೈನ ಫಸ್ಟ್ ಬಿಟ್ಟು ಆಮೇಲೆ ನಮ್ಮ ಟ್ರೈನ್ನ ಬಿಟ್ಟು ಎಲ್ಲ ಮಾಡೋಷ್ಟರಲ್ಲಿ ನಾವು ರಾತ್ರಿ 11:30ಗೆ ಹತ್ತಿದರು. ಇವತ್ತು ಮಧ್ಯಾಹ್ನ 12:30ಗೆ ಬಂದಿದ್ದೀವಿ ಸುಬ್ರಹ್ಮಣ್ಯಕ್ಕೆ. ಅಲ್ಲಿಂದ ಇದ್ರಲ್ಲಿ ಬಂದ್ವಿ. ಯಾವುದ್ರಲ್ಲಪ್ಪ ಅಂತಂದರೆ ಟಾಟಾ AC ಥರ ಇರುತ್ತಲ್ಲ, ಅದಕ್ಕೆ ಅವರು ಒಬ್ಬೊಬ್ರಿಗೆ 150 ತೊಗೊಂಡ್ರು. ನನ್ನ ಮಗುಗೆ ಇನ್ನೇನು ಫ್ರೀ ಆಫ್ ಕಾಸ್ಟ್ ಅಲ್ವ, ಚಿಕ್ಕವನಲ್ವಾ. ನಾವು 450 ಕೊಟ್ವಿ. ಅಲ್ಲಿಂದ ಟ್ರೈನ್ ಚಾರ್ಜ್ ಬಂದು 250 ಪರ್ ಹೆಡ್ಡು. ಅದಾದಮೇಲೆ ಇವಾಗ ಇಲ್ಲಿ ರೂಮ್ಗೆ 110 ರುಪೀಸ್ ಇಷ್ಟಾಗಿದೆ. ಹಾಗೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ಎಷ್ಟಾಯಿತು ಏನು ಅಂತ. ಹಾಗೆ ನೋಡ್ತಾಯಿರಿ. ಇವಾಗ ನಾನು ಇನ್ನೂ ಫ್ರೆಶ್ ಅಪ್ ಆಗಬೇಕು. ನಮ್ಮ ನೋಡಿ ಹೆಂಗೆ ಮಾಡ್ತಿದ್ದಾನೆ ಯಾಕೆ ಮಗನೇ ನೋಡಿ, ದಿಮ್ ಸಿಕ್ಕಿದೆ ಅಂತ ಸುಮ್ಮನೆ ಆಡ್ತಿದ್ದಾರೆ. ಹಲೋ ಬಂಗಾರಿ, ಬಂಗಾರಿ ಬಾಡಿ ಮಾಡಿಸ್ಕೊಬರ್ತೀಯಾ? ಬಾಡಿ ಮಾಡಿಸ್ಕೊಬರ್ತೀಯಾ? ಒಂದು ಪಪ್ಪಿ ಕೊಡವ ಮಮ್ಮಿಗೆ. ಬಂಗಾರಿ ಒಂದು ಪಪ್ಪಿ ಕೊಡವ. ಹಾಂ ಮಮ್ಮಿಗೆ ಕೆನ್ನೆ ಕೊಡವ. ಬಂಗಾರಿ, ಥ್ಯಾಂಕ್ ಯು. ರೂಮೆಲ್ಲ ಮಾಡ್ಕೊಂಡು ಲಗೇಜೆಲ್ಲ ಇಟ್ಟು ಇಲ್ಲಿ ಮುಡಿ ಕೊಡಬೇಕಿತ್ತಲ್ಲ, ಅದಕ್ಕೆ ಬಂದ್ವಿ. ಅರ್ಕೆ ಮುಡಿ ಕೊಡೋದಿದ್ದರೆ 30, ಪಂಚಮುಡಿ ಕೊಡೋದಿದ್ದರೆ 20 ಇತ್ತು. ಹಾಗೆ ಸೋಪ್ ತೊಗೊಂಬಂದರೆ ನನ್ನ ಮಗ ಅದನ್ನು ಚಾಕ್ಲೇಟ್ ಅಂತ ಅಂದ್ಕೊಂಡು ಇಸ್ಕೊಂಡು ತಿನ್ನೋಕ್ಕೆ ಅಂತ ಹೋಗ್ತಿದ್ದಾನೆ. ನಾವು ಚಾಕ್ಲೇಟ್ ಎಲ್ಲ ಕಣಪ್ಪ ಅಂದಾಗ ಸುಮ್ಮನೆ ಇಟ್ಕೊಂಡು ನೋಡ್ತಿದ್ದಾನೆ ಅವನು.
ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ, ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ 2 ಆಗಿಬಿಟ್ಟಿತ್ತು. ಬಟ್ ನಾವು ಏನಂದರೆ ಡೈರೆಕ್ಟ್ ಬಂದಿದ್ರೆ ಆಗ್ತಾಯಿತ್ತು. ನಾವು ಟಿಫನೆಲ್ಲ ಮುಗಿಸ್ಕೊಂಡು ರೂಮೆಲ್ಲ ಮಾಡಿ ಬರಬೇಕು ಅಂದ್ಕೊಂಡ್ವಲ್ಲ ನಾವು, ಅಷ್ಟರಲ್ಲೇ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿದರೆ ಮತ್ತೆ ಓಪನ್ನು 5 3 ಕ್ಲೋಸ್ ಆಗಿ 5 ಓಪನ್ ಆಗುತ್ತಂತೆ. ನಾವು ಅಲ್ಲಿವರೆಗೂ ಸುಮ್ಮನೆ ಇನ್ನೇನು ಮಾಡೋಕ್ಕಾಗುತ್ತೆ, ವೆಯ್ಟ್ ಮಾಡಿ ಸಾಕಾಗೋಯ್ತು. ನಾವೇ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲೂ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ನಾವು ಮತ್ತೆ ವಾಪಸ್ ಹೋಗೋಕ್ಕೆ ಬಸ್ ಬುಕ್ ಮಾಡಿರೋದ್ರಿಂದ ನಾವು ರಿಟರ್ನ್ ಹೋಗ್ಬೇಕಿತ್ತು. ಇನ್ನು 5 ಗಂಟೆ ಇಲ್ಲೇ ಆಗಿದೆ, ಇನ್ನೂ ನಾವು ಮುಡಿ ಕೊಟ್ಟಿಲ್ಲ. ಮತ್ತೆ ಯಾವಾಗ ಹೋಗೋದು? ಇಲ್ಲಂತೂ ಮಳೆ ಅಂದರೆ ಮಳೆ ದೋ ಅಂತ ಸುರಿತಿದೆ, ಒಂದು ಸ್ವಲ್ಪನೂ ಬಿಡುವಿಲ್ಲದೇ ಸುರಿತಿದೆ. ನಾವು ಬಂದಿದ್ದು 2 ಗಂಟೆ. ನಾವು ಬರೋಕ್ಕಿಂತ ಮುಂಚೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ವಲ್ಲ, ಅಲ್ಲಿಂದನೂ ತುಂಬ ಮಳೆ. ಇಲ್ಲಿ ವೆಸ್ಟರ್ನ್ ಘಾಟ್ ಆಗಿರೋದ್ರಿಂದ ಫುಲ್ ಮಳೆ ಅಂದರೆ ಮಳೆ. ನಮ್ಮ ಮನೆಯವರು, ನನ್ನ ಮಗ ಎಲ್ಲ ನೆಂದು ತೊಪ್ಪೆ ಥರ ಆಗಿದ್ದಾರೆ. ಅವ್ರ ಮುಖಗಳು ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನನ್ನ ಮಗ ಅಂತೂ ನಿದ್ದೆ ಇಲ್ದಲೇ ಅವ್ನ ಮುಖ ಎಲ್ಲ ಫುಲ್ಲು ಬಾಡೋಗಿದೆ. ಇಲ್ಲಿ ನೋಡಿದರೆ ಹರಕೆಗೆ ಮುಡಿ ಕೊಡೋರು ಇಷ್ಟು ಜನ ಕ್ಯೂ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ, ಒಂದು ಸ್ವಲ್ಪ ಗೇಟ್ ತೆಗೆದ ತಕ್ಷಣ ಇಲ್ಲಿ ಬಿಟ್ವಲ್ಲ, ಅಲ್ಲಿಗೆ ಹೋಗಿ ನಿಂತಿದ್ದೀವಿ. ಇಷ್ಟೊಂದು ಜನ ಇದ್ದಾರೆ. ನಾವು ಬೇಗ ಟಿಕೆಟ್ ತೊಗೊಂಡು ಒಬ್ಬರಿಗೆ 30 ರೂಪಾಯಿ ಇತ್ತು. ನಮ್ಮ ಮನೆಯವ್ರೂ ನಾನು ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರು. ಅದಕ್ಕೆ ಇಬ್ರಿಗೂ 30 ಅಂದರೆ 60 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ನಾವೇ ಫಸ್ಟಲ್ಲೂ ಓಡು ಬಸ್ ಬೇರೆ 9:30 ಬುಕ್ ಮಾಡಿಬಿಟ್ಟಿದ್ವಿ, ಕುಕ್ಕೆಗೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದು ಕೊಟ್ಟರೆ ಅವರು ಚೀಟಿ ಇಸ್ಕೊಂಡು ಒಂದು ಕಾಯಿನ್ ಕೊಡ್ತಾರೆ, ಈ ಥರ ಒಂದು ರಿಸಿಪ್ಟ್ ಕೊಡ್ತಾರೆ. ತೋರಿಸ್ಕೊಳ್ಳೋದು. ಸರಿ, ಅಲ್ಲಿಂದ ಮುಡಿಯೆಲ್ಲ ಕೊಟ್ಟು ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಬಂದ್ವಿ. ನೋಡಿ, ನನ್ನ ಮಗ ಕೊನೆಗೂ ಬೋಡಿ ಆಗೋದ. ಮುಡಿ ಅಂತೂ ಮುಗೀತು, ಹರಕೆನೂ ಮುಗೀತು. ನನಗಂತೂ ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನು ದರ್ಶನ ಮಾಡಬೇಕಲ್ವಾ, ಅಲ್ಲೆಲ್ಲ ಮುಡಿ ಕೊಟ್ಟು ಫ್ರೆಶ್ ಅಪ್ ಆಗೋಷ್ಟರಲ್ಲೇ 6 ಆಗಿಬಿಟ್ಟಿದೆ. ಇಲ್ಲಿ ಬಂದ್ವಿ, ಲಗೇಜೆಲ್ಲ ಇಟ್ಬಿಟ್ಟು ಹೋಗ್ಬೇಕಲ್ಲ, ಮತ್ತೆ ರೂಮಿಗೆ ಹೋದರೆ ಮತ್ತೆ ತೊಗೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲಗೇಜ್ ಅಲ್ಲಿಂದ ರೂಮಿಂದ ಫ್ರೆಶ್ ಅಪ್ ಆಗೋಕ್ಕಷ್ಟೇ ತೊಗೊಂಡ್ವಲ್ಲ, ಅಲ್ಲಿಂದ ಬಂದು ಇಲ್ಲಿ ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಎಷ್ಟು ಫ್ರೀ ಇತ್ತು ಅಂದರೆ ತುಂಬಾ ಫ್ರೀ ಇತ್ತು. ನಾವು ಎಲ್ಲ ಇಟ್ಟು ಬೇಗ ಹೋಗೋಣ, ಬೇಗ ಹೋದರೆ ನಮಗೂ ಈಸಿ ಆಗುತ್ತೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಲಗೇಜ್ ಕೌಂಟರ್ಲಿ ಇಟ್ಟು ಇವಾಗ ದರ್ಶನಕ್ಕೆ ಅಂತ ಹೋಗ್ತಿದ್ದೀವಿ. ಇವಾಗ ಏನೋ ಧರ್ಮಸ್ಥಳದಲ್ಲಿ ಕೇಸು ಅದು ಇದು ಅಂತ ಇರೋದ್ರಿಂದ ಬೇಗ ದರ್ಶನ ಆಗ್ಬಿಡುತ್ತೆ. ನಾವಂತೂ ವೆಯ್ಟೇ ಮಾಡಿಲ್ಲ, ಹಿಂಗೆ ಫುಲ್ಲು ಫ್ರೀಯಾಗಿತ್ತು, ಆರಾಮಾಗಿ ಕೂಲಾಗಿ ಹೋದ್ವಿ. ನಾವು ಇಲ್ಲಿ ಲೇಟಾದರೆ ಇನ್ನೇನು ಬಸ್ ಮಿಸ್ ಆಗಿಬಿಡುತ್ತೆ. ನಾವು ಹೆಂಗಿದ್ರೂ ನಾರ್ಮಲ್ ಬಸ್ ಹೋಗಿರಬೇಕು, ಇನ್ನು ಹೆಂಗಿದ್ರೂ ಬುಕ್ ಮಾಡಿರೋದು ಕ್ಯಾನ್ಸಲ್ ಆಗಿರುತ್ತಲ್ಲ. ಕ್ಯಾನ್ಸಲ್ ಆದರೂ ಮಾಡಿದ್ರೆ ಅಟ್ಲೀಸ್ಟ್ 125 ಕಟ್ ಮಾಡಿಕೊಂಡು ಉಳಿದಿದ್ದಾದ್ರು ಕೊಡ್ತಾರೆ ಅಂತ ಡಿಸೈಡ್ ಮಾಡಿದ್ವಿ. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಸಿಕ್ಕರೆ ಸಿಗಲಿ ಅಂತ ಅಂದ್ಬಿಟ್ಟು ದರ್ಶನಕ್ಕೆ ಅಂತ ಹೋಗ್ತೀವಿ. ಫುಲ್ಲು ಖಾಲಿ, ಫುಲ್ ಆರಾಮು. ಇಲ್ಲಿ ಸೇವಾ ಕೌಂಟರಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ತೊಗೋಬೋದು. ಇಲ್ಲಿ ನೋಡ್ತಿರೋದಲ್ವ, ಅಭಿಷೇಕ ಪ್ರಸಾದ 1500, ಈ ಥರ ಪಂಚಾಮೃತ ಅಭಿಷೇಕ ಪ್ರಸಾದ 500, ಶ್ರೀ ಪ್ರಸಾದ 500, ಸೆಟ್ ಪ್ರಸಾದ 150, ಶ್ರೀರಕ್ಷಕಾಯಿ 50 ರೂಪಾಯಿ. ಈ ಥರ ನಾವಂತ ಅಲ್ಲಿ ತೊಗೊಂಡು, ನಮಗೆ ಏನಂತಂದರೆ ಬಸ್ ಮಿಸ್ ಆಗಿಬಿಟ್ರೆ ಅಂತಲೇ ಫುಲ್ ಹರಿಲಿ ಓಡು ಎಷ್ಟು ಖಾಲಿ ಇದೆ ನೋಡಿ. ಒಂದು ಸ್ವಲ್ಪನೂ ರಶ್ ಇಲ್ಲ. ನೀವೇನಾದರೂ ಈ ಟೈಮಲ್ಲಿ ಹೋದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಮ್ಮ ಭಾಗ್ಯಕ್ಕೆ ಏನು ಅಂತಂದರೆ, ನಾವು ಎಷ್ಟೊಂದು ಜನನ ಹುಡ್ಕೊಂಡು ಹೋಗಿ ಇದರಲ್ಲೆಲ್ಲ ನೋಡೋದಕ್ಕಿಂತ ನಮಗಂತೂ ಇಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹಂಗೇ ಸಿಕ್ಕಿದ್ರು. ನಾವಂತೂ ಹಂಗೆ ನೋಡ್ಕೊಂಡ್ವಿ. ಇದೇ ಥರ ನಾನು ಅಬ್ದುಲ್ ಕಲಾಮು, ಮೋದಿ, ಎಷ್ಟೊಂದು ಜನನ ಈ ಥರ ಏನಾದರೂ ಇವೆಂಟ್ಸು ಆ ಥರ ಫ್ರೀ ಇದ್ದಾಗಲೇ ನೋಡ್ಬಿಟ್ಟಿದ್ದೀನಿ. ಆ ಥರ ಭಾಗ್ಯ ಎಲ್ರಿಗೂ ಸಿಗಲ್ಲ ಅಲ್ವಾ. ನಾವು ಒಂಥರ ಇವರು ನಮ್ಮ ಮನೆಯವ್ರ ಕಾಲೇಜಲ್ಲಿ ಓದಿದ್ರಲ್ಲ, ಆಳ್ವಾಸ್ ಕಾಲೇಜು, ಆ ಫೌಂಡರ್ ಅಂತೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇವರು ನಮ್ಮ ಕಾಲೇಜವರು, ಆಳ್ವಾಸ್ ಫೌಂಡರು ಅಂತ ಅಂದ್ಬಿಟ್ಟು, ಮೋಹನ್ ಆಳ್ವ ಅಂತೆ ಅವ್ರ ನೇಮು. ಸರಿ ಅಂತ ಅಂದ್ಬಿಟ್ಟು ಅವನು ನೋಡಿಕೊಂಡು ಇನ್ನೇನು ದರ್ಶನಕ್ಕೆ ಹೋಗ್ಬೇಕಲ್ಲ, ಇಲ್ಲಿ ಶರ್ಟ್ ಎಲ್ಲ ರಿಮೂವ್ ಮಾಡಿ ಬರಬೇಕು ಬಾಯ್ಸು. ನನ್ನ ಮಗಂತೂ ಶರ್ಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹೋದ್ವಿ. ಇನ್ನೇನು ಅಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೋಸ್ಕರ ನಿಮಗೆ ಹೊರಗಿಂದನೇ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತೀರಿ, ನನ್ನ ಮಗ ಅಂತೂ ಫುಲ್, ಅವನಿಗಂತೂ ದೇವ್ರ ಮೇಲೆ ಭಕ್ತಿ ಅಂದರೆ ಭಕ್ತಿ ಫಸ್ಟೇ. ಓಡು ಅಂತ ಇವರಿಬ್ರು
ಒಂದು ಆ ಕಡೆಯಿಂದ ಈ ಕಡೆಯಿಂದ ಕೈ ಹಿಡ್ಕೊಂಡು ಜೋಕಾಲಿ ಥರ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ನು ನೋಡ್ರಿ ಹೆಂಗೆ ಜೋಕಾಲಿ ಮಾಡ್ಕೊಬಿಟ್ಟವನೆ ಅವರಿಬ್ರು. ಸರಿ ಅಂತ ಅಂದ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಒಂದು 4-5 ಫೋಟೋ ಇಡ್ಸ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ಗೆ ಹೇಳಿ ಒಂದು 4-5 ಫೋಟೋ ಇಡ್ಸ್ಕೊಂಡು ಇನ್ನೇನು ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ ಅಂತಂದ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೀವಿ. ದಕ್ಷಿಣ ದಿಕ್ಕಿಗೆ ಆ ಬದಿಗೆ ಹೋಗಿದೆ. ಅವುಗಳಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಸತ್ಪುರುಷನಿಗೆ ಸಜ್ಜನನಿಗೆ ಭಗವಂತನ ದಯೆ ಇದೆ. ದೇವರ ಮಾಡಿರೋ ಸೀತಾನ್ವೇಷಣೆ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಬರ್ತಾ ಇದ್ದಾರೆ ಅಂತ ಅದನ್ನು ವಾಲ್ಮೀಕಿಗಳು ಕುಶಲವರಿಗೆ ಕಥೆ ಹೇಳ್ತಾರೆ. ಶಕುನಗಳು ಹಾಗೆ ಕಾಣುತ್ತಾ ಇದ್ದವಂತೆ. ಆ ಸಂದರ್ಭದಲ್ಲಿ ರಾಮನಿಗೆ ಕಣ್ಣೀರಿಳಿಸ್ತಾನೆ. ರಾಮನೆಯನ್ನು ಕಂಡು ಹೇಳುತ್ತಿದ್ದರಂತೆ, ನನ್ನ ಸೀತೆ ಇಲ್ಲಿ ಇದ್ದಾಳೆ. ಅಂದ್ರೆ ಆ ದಾಂಪತ್ಯ ಎಷ್ಟು ಅನಿಯೋಜ್ಯವಾಗಿತ್ತು. ಇಲ್ಲಿ ಟೂರಿಸ್ಟರೆಲ್ಲ ಬಂದಿರ್ತಾರಲ್ಲ, ಈ ಥರ ಇದಿರುತ್ತೆ ಏನಪ್ಪ ಕಥೆಗಳೆಲ್ಲ ನೀವು ಆರಾಮಾಗಿ ಕೇಳಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಸ್ಟಾಲ್ಗಳೆಲ್ಲ ಇರುತ್ತೆ, ನೀವೇನಾದ್ರು ತೊಗೊಳತ್ತಿದ್ರು ತೊಗೋಬೋದು. ಆ ಥರ ಈ ಥರ ನೇಮ್ಸ್ ಎಲ್ಲ ಇದ್ದಾವಲ್ಲ, ಗಂಗಾ, ಯಮುನಾ, ನೇತ್ರಾವತಿ, ಶರಾವತಿ, ಈ ಥರ ನದಿಗಳ ನೇಮೇ ಇಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗಿ. ಇಲ್ಲೇ ರೂಮ್ ಬುಕ್ ಮಾಡೋದು. ಎಷ್ಟು ರೂಮ್ಗಳಿರುತ್ತೆ ಅಂದರೆ ಅಷ್ಟು ರೂಮ್ ಇರುತ್ತೆ. ಇದೇ ಎಂಟ್ರೆನ್ಸು ಈ ಹೊರಡೋಕ್ಕೆ ಅಂತ ಅಂದ್ಬಿಟ್ಟು ಗೇಟ್ ಆಫ್ ದಿ ಧರ್ಮಸ್ಥಳ ಅಂತ ಇದೆಯಲ್ಲ, ಇದೇ ಮೇನ್ ಎಂಟ್ರೆನ್ಸು. ನಾವು ರಿಟರ್ನು ಬಸ್ ಇದೆ ಅಂತ ಹೇಳಿದ್ರು ಅಲ್ಲಿ. ಮತ್ತೆ ಕುಕ್ಕೆ ಹೋಗ್ಬೇಕಲ್ಲ ಅಂತ ಬಂದ್ವಿ. ಹೆಂಗೋ ಬಸ್ ಸಿಕ್ತು ಕರೆಕ್ಟ್ ಟೈಮಿಗೆ, ಎಲ್ಲ ಮುಗೀತು. ಆರಾಮಾಗಿ ಬಸ್ ಹತ್ಕೊಂಡು ಕುಕ್ಕೆಗೆ ಹೋಗ್ತಿದ್ದೀವಿ ಇವಾಗ. ಅಲ್ಲೂ ಕುಕ್ಕೆಯಲ್ಲಿ ದರ್ಶನ ಮಾಡಿಕೊಂಡ್ರೆ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತೆ ಬಸ್ಸಿಗೆ ಹೋದರೆ ಆರಾಮಾಗಿ ಬೆಂಗಳೂರು ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕುಕ್ಕೆದು ಹೋಗಿ ಅಲ್ಲೇನಾಯಿತು ಏನು ಅಂತ ಅಂದ್ಬಿಟ್ಟು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನಂಗೆ ತಿಳಿಸಿದ್ರೆ ಆದಷ್ಟು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ.